ಶ್ರೀರಾಮನು ತನ್ನ ತಪ್ಪನ್ನು ತಿದ್ದಿಕೊಂಡದ್ದು. ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರು ವನವಾಸ ಕಾಲದಲ್ಲಿ ಚಿತ್ರಕೂಟ ಪರ್ವತ ಪ್ರದೇಶದಲ್ಲಿ ಪರ್ಣಕುಟೀರವನ್ನು ಕಟ್ಟಿಕೊಂಡು ವಾಸವಾಗಿದ್ದರು. ಒಂದು ದಿನ ರಾಮನು ಸೀತೆಯ ತೊಡೆಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದನು. ಸೀತೆಯ ಕಾಲು ರಸಭರಿತ ಕೆಂಪಾದ ಹಣ್ಣಿನಂತೆ ಹೊಳೆಯುತ್ತಿತ್ತು. ಇಂದ್ರನ ಮಗನಾದ ಕಾಗೆ ಅದು ಮಾಂಸವೆಂದು ತಿಳಿದು ಸೀತೆಯ ಹೆಬ್ಬೆರಳನ್ನು ಕಚ್ಚಿಪರಚಿತು. ಸೀತೆಯ ಕಾಲಿನಿಂದ ರಕ್ತ ಹರಿಯತೊಡಗಿತು. ತನ್ನ ಪತಿಯ ನಿದ್ರಾಭಂಗವಾಗಬಾರದೆಂದು ಸೀತೆ ನೋವನ್ನು ಅನುಭವಿಸುತ್ತಾ ಸುಮ್ಮನಿದ್ದಳು. ಇದನ್ನು ನೋಡಿದ ರಾಮ ಇಶಿಕಾ ಎಂಬ ಅಸ್ತ್ರವನ್ನು ಕಾಗೆಯ ಮೇಲೆ ಬಿಟ್ಟನು. ಇಶಿಕಾ ಅಸ್ತ್ರ ಕಾಗೆಯನ್ನು ಕೊಲ್ಲಲು ಓಡಿಸಿಕೊಂಡು ಹೋಗುತ್ತಿತ್ತು. ಆದರೆ ಬ್ರಹ್ಮಾಂಡದಲ್ಲಿನ ಎಲ್ಲ ದೇವತೆಗಳ ಮೊರೆಯನ್ನು ಹೊಕ್ಕಿತು. ಆ ಅಸ್ತ್ರದಿಂದ ಕಾಗೆಯನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಕೊನೆಗೆ ಕಾಗೆ ತನ್ನನ್ನು ಕಾಪಾಡೆಂದು ನಾರದರನ್ನು ಬೇಡಿತು. ಅದಕ್ಕೆ ನಾರದರು, ಎಲೆ ಕಾಗೆಯೇ, ರಾಮನು ಬಿಟ್ಟ ಬಾಣವನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಅದನ್ನು ರಾಮನೇ ತಡೆಯಬಲ್ಲ. ಆದ್ದರಿಂದ ನೀನು ರಾಮನ ಶರಣು ಹೋಗು ಎಂದು ಹೇಳಿದನು. ಭಯಭೀತ ಕಾಗೆ ರಾಮನ ಬಳಿಗೆ ಹೋಗಿ ಕ್ಷಮೆ ಬೇಡಿತು. ತನ್ನನ್ನು ಕಾಪಾಡೆಂದು ಮೊರೆಯಿಟ್ಟಿತು. ಆಗ ರಾಮನು, ಎಲೆ ಕಾಗೆಯೇ, ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಆಗಲೇಬೇಕು. ಆದರೆ ನಾನು ನಿನ್ನ ತಪ್ಪನ್ನು ಅರಿತುಕೊಂಡು ಶರಣಾದುದರಿಂದ ಜೀವದಾನ ಮಾಡುತ್ತೇನೆ. ಆದರೆ ನಾನು ಬಿಟ್ಟ ಬಾಣಕ್ಕೆ ಯಾವುದಾದರೂ ಒಂದು ಅಂಗವನ್ನು ಬಲಿ ಕೊಡಬೇಕಾದ್ದರಿಂದ ನಿನ್ನ ಒಂದು ಕಣ್ಣನ್ನು ನಾಶ ಮಾಡುತ್ತೇನೆ ಎಂದು ಕಾಗೆಯ ಒಂದು ಕಣ್ಣನ್ನು ತೆಗೆದುಕೊಂಡು ಅದಕ್ಕೆ ಪ್ರಾಣದಾನ ಮಾಡಿದನು. ಒಂದು ಬಾರಿ ಶ್ರೀರಾಮನು ಜನಗಳೊಡನೆ ಸಭೆಯಲ್ಲಿ ಕುಳಿತಿದ್ದನು. ಅಲ್ಲಿ ಒಂದು ದ್ರಾಕ್ಷಿಯ ಮಂಟಪವಿತ್ತು. ಆ ಮಂಟಪದ ಮೇಲೆ ಒಂದು ಕಾಗೆ ಕುಳಿತಿತ್ತು. ಅದು ದೀನಭಾವದಿಂದ ರಾಮನ ಕಡೆಗೆ ನೋಡುತ್ತಾ ಕೂಗುತ್ತಿತ್ತು. ಭಯದಿಂದ ರಾಮನ ಹತ್ತಿರ ಬರಲಿಲ್ಲ. ರಾಮನು ಆ ಕಾಗೆಯನ್ನು ನೋಡಿದನು. ಅದಕ್ಕೆ ಒಂದು ಕಣ್ಣು ಇರಲಿಲ್ಲ. ತಾನು ಹಿಂದೆ ಕೋಪಗೊಂಡು ತನ್ನ ಬಾಣಕ್ಕೆ ಕಾಗೆಯ ಕಣ್ಣನ್ನು ಬಲಿ ತೆಗೆದುಕೊಂಡಿದ್ದು ಜ್ಞಾಪಕಕ್ಕೆ ಬಂದಿತು. ತಕ್ಷಣ ರಾಮನು ಕನಿಕರದಿಂದ, ಎಲೆ ಕಾಗೆಯೇ, ಹೆದರಬೇಡ, ನನ್ನ ಬಳಿಗೆ ಬಾ ಎಂದು ಕರೆದನು. ಕಾಗೆ ಹಾರಿ ಬಂದು ರಾಮನ ಎದುರಿನಲ್ಲಿ ಕುಳಿತುಕೊಂಡಿತು. ಕರುಣಾಮೂರ್ತಿಯಾದ ರಾಮನಿಗೆ ಕಾಗೆಯ ಬಗ್ಗೆ ಕನಿಕರ ಉಂಟಾಯಿತು. ಅದರ ದೀನಭಾವವನ್ನು ನೋಡಿ ಮರುಗಿ, ಎಲೆ ಕಾಗೆಯೇ, ನೀನು ಕಣ್ಣಿನ ಬೇಡಿಕೆಯನ್ನು ಬಿಟ್ಟು ನಿನಗೆ ಬೇಕಾದ ವರಗಳನ್ನು ಕೇಳು ಎಂದನು. ಆಗ ಕಾಗೆ, ಪರಮಾತ್ಮನೇ, ಈ ಲೋಕದ ಸುಖ ನನಗೆ ಬೇಡ, ನಿನ್ನ ಕರುಣೆಗೆ ಪಾತ್ರನಾಗುವಂತೆ ಆಶೀರ್ವದಿಸು ಎಂದು ಪ್ರಾರ್ಥಿಸಿತು. ಭಕ್ತನ ಭಕ್ತಿಯ ಮಾತುಗಳಿಂದ ಪರವಶನಾದ ರಾಮನು ಮನದೊಂಬಿ ವರಗಳನ್ನು ಕರುಣಿಸಿದನು. ಎಲೆ ಕಾಗೆಯೇ, ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳಲ್ಲಿನ ವಿಷಯಗಳೆಲ್ಲವೂ ನಿನ್ನ ಕಣ್ಣಿಗೆ ಕಾಣಲಿ ಎಂದು ವರವಿತ್ತನು. ಜನರು ನಿನ್ನ ಹೊಗಳಿಕೆ ಮತ್ತು ಬರುವಿಕೆಯಿಂದ ಶಕುನಗಳನ್ನು ತಿಳಿದುಕೊಳ್ಳಲಿ. ನೀನು ಅವರ ಎಡದಿಂದ ಬಲಕ್ಕೆ ಹೋದರೆ ಒಳ್ಳೆಯದಾಗುತ್ತದೆ ಎಂದು ತಿಳಿದುಕೊಳ್ಳಲಿ. ಮರಣ ಹೊಂದಿದವರಿಗೆ ಕೊಡುವ 10ನೇ ದಿವಸದ ಪಿಂಡವನ್ನು ನೀನು ಮುಟ್ಟದೇ ಹೋದರೆ ಸತ್ತವರ ಇಷ್ಟಾರ್ಥವನ್ನು ಕೊನೆಯ ಕಾಲದಲ್ಲಿ ಅವರ ಸಂಬಂಧಿಕರು ಪೂರ್ತಿ ಮಾಡಲಿಲ್ಲವೆಂದು ಮತ್ತು ಮೃತರಿಗೆ ಸದ್ಗತಿ ದೊರಕುವುದಿಲ್ಲವೆಂದು ತಿಳಿದುಕೊಳ್ಳಲಿ ಎಂದು ಆಶೀರ್ವದಿಸಿದನು. ರಾಮನ ಹೃದಯದಿಂದ ತುಂಬಿ ಬಂದ ವರಗಳು ಕಾಗೆಯನ್ನು ಸಂತೋಷಗೊಳಿಸಿದವು. ಮನ ತುಂಬಿದ ಕಾಗೆ ರಾಮನಿಗೆ ವಂದಿಸಿ ರಾಮ ರಾಮನೆಂದು ಕೂಗುತ್ತಾ ಹಾರಿಹೋಯಿತು. ಕರುಣಾಮಯಿಯಾದ ರಾಮನು ತಾನು ಆತರವಾಗಿ ತೆಗೆದುಕೊಂಡ ನಿರ್ಧಾರದಿಂದ ಕಾಗೆಗೆ ಆದ ತೊಂದರೆಗೆ ಮರುಗಿ ಪುನಃ ಕಾಗೆಗೆ ವರಗಳನ್ನು ಕೊಟ್ಟು ತನ್ನ ಮನಸ್ಸಿಗಾದ ಆಘಾತವನ್ನು ಸರಿಪಡಿಸಿಕೊಂಡನು. ಅದರಂತೆ ಮಾನವರಾದ ನಾವು ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಪುನಃ ಅಂಥ ತಪ್ಪುಗಳನ್ನು ಮಾಡದೆ ಸನ್ಮಾರ್ಗದಲ್ಲಿ ನಡೆಯಬೇಕು.